ಗುರುಜಿ, ಕಾಶಿ ಯಾತ್ರೆಗೆ ಹೋಗೋ ಹೊತ್ತಾಗಿದೆ. ಇವತ್ತೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನಮ್ನ? ತಡ ಮಾಡೋದು ಬೇಡ, ಕಾಶಿ ಯಾತ್ರೆಗೆ ಹೊರಟೇ ಬಿಡೋಣ. ಬನ್ನಿ ವೀಕ್ಷಕರೇ, ಕಾಶಿಗೆ ಹೊರಡೋಣ ಬನ್ನಿ. ಇಂಥ ಒಂದು ಕಾಶಿ ಯಾತ್ರೆಗೆ ತಾವೆಲ್ಲ ಬಂದಿರೋದು ಬಹಳ ಸಂತೋಷ. ಇವತ್ತು ನಾಳೆ 2 ದಿವಸಗಳು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ನಾಳೆ ಕಾಶಿ ಯಾತ್ರೆಯಲ್ಲಿ ಕಾಶಿ ದರ್ಶನ ಎಷ್ಟು ಚೆನ್ನಾಗಿದೆ, ರಸ್ತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನ ಹೇಗಿರುತ್ತೆ, ಇದೆರಡೂ ನೋಡಬೇಕಾದ್ರೆ ಆನಂದ ಪಡಲೇಬೇಕು. ಅದರಿಂದ ತಡದೆ ನಾವು ಆ ಕಾಶಿ ಯಾತ್ರೆಯಲ್ಲಿ ಕಾಶಿ ದರ್ಶನವನ್ನ, ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನಜೀವನವನ್ನ, ಎಷ್ಟು ಕಷ್ಟ, ಎಷ್ಟು ಸುಖ, ಎಷ್ಟು ವಿಶೇಷವಾಗಿರೋ ಧ್ಯಾನ, ಎಷ್ಟು ತಲ್ಲೀನರಾಗಿರ್ತಾರೆ ಮನುಷ್ಯರು, ಎಷ್ಟು ಗಬ್ಬಾಗಿರ್ತಾರೆ, ಎಲ್ಲ ಜೀವನವನ್ನ, ಪ್ರಪಂಚಾದ್ಯಂತ ಜೀವನ ಒಂದು ಕಾಶಿಯಲ್ಲಿ ನೋಡ್ಬೋದು. ಅದು ನೋಡೋಣ, ಬನ್ನಿ ಹೋಗೋಣ. ಬಹಳ ಸಂತೋಷ. ಇವತ್ತು ಕಾಶಿ ದರ್ಶನ ಸ್ವಲ್ಪ ಮಟ್ಟಿಗೆ ಮಾಡಿದ್ರೆ, ನಾಳೆನೂ ಮತ್ತೆ ಮಾಡಿಸ್ತೀನಿ, ಯೋಚನೆ ಮಾಡಬೇಡಿ. ಆದರೆ ಸಮಯದ ಅಭಾವದಿಂದ ಭಗವಂತನ ಕೃಪಾ ಕಟಾಕ್ಷ ಧ್ಯಾನದಲ್ಲಿರಿ, ತಲ್ಲೀನರಾಗಿರಿ. ಹೆಣ್ಣು ಮಕ್ಕಳಿಗೆ ವಿದ್ಯಾಪಾಠಕ್ಕಿಂತ ಆ ಅಡಿಗೆಗಳನ್ನು ಹೇಳ್ಕೊಡೋದು ಕಲ್ತ್ಕೊಳ್ಳಿ. ಹೆಣ್ಣು ಮಕ್ಕಳು ಪಾಠಕ್ಕಿಂತ, ವಿದ್ಯೆಗಿಂತ ಜ್ಞಾನಶಕ್ತಿಯನ್ನು ತುಂಬಿಕೊಳ್ಳಿ. ಜಗಜ್ಜೀವನದಲ್ಲಿ ಸೌಂದರ್ಯನ ಪ್ರತಿನಿತ್ಯ ಹೇಳಿ ವಿಷ್ಣು ಸಹಸ್ರನಾಮನ ಆರಾಧಿಸಿ, ಭಗವಂತನ ಕೃಪಾ ಕಟಾಕ್ಷದಲ್ಲಿ ಏನು ಶಿವಂ ವಾಸ್ತು ಅಂತ ಹೇಳಿದ್ದೀವಿ, ಇದನ್ನೆಲ್ಲ ಪಾಲಿಸುವ ಏಕೈಕ ಧರ್ಮ ಮಾರ್ಗ ಬ್ರಹ್ಮಾಂಡ ಲೋಕದಲ್ಲಿ ಮಾತ್ರ. ಮರಿದೆ ಆಶ್ರಮಕ್ಕೆ ಗುರುವಾರ ಬನ್ನಿ, ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಕಾಶಿ ಕ್ಷೇತ್ರದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ನಾವು ನೋಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಅಲ್ಲಿನ ಒಂದು ಪ್ರಕೃತಿ ವೈಭವ ಹೇಗಿರುತ್ತೆ ಅಂತ ನೋಡಿ ಬಹಳನೇ ಸಂತೋಷ ಆಯ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು.